ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯಾಗಿ ಇವತ್ತಿನ ಬ್ಲಾಗ್ ಏನಂದ್ರೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಸಿಂಪಲ್ ಆಗಿ ಹಾಕಿ ಹಾಗೆ ನಮ್ಮ ಮಗ ಶರ್ಟ್ ಅಂಡ್ ಪ್ಯಾಂಟ್. ಹಾಯ್ ಹಾಯ್ ಮಾಡಿ ಹಾಯ್ ಜಾಬ್ ಐತೆ ನೋಡಿ ಜಾಬ್ ಐತಾ ಇಲ್ಲ ಜಾಬ್ ಇಲ್ಲ ಅಲ್ಲಿದಾ ಹಾಯ್ ಮಾಮ ಇಲ್ಲ ಇಲ್ಲ ಬರಲ್ಲ ಯಾಕೆ ಯಾಕೆ ಬರಲ್ಲ ಯಾಕೆ ಸಾಕನಾ ಹಾಕಿ ಬಾ ಏ ತೆಗಿ ಬಾಯ್ ಕೈ ಬಾಯ್ ಇಲ್ಲೋಗಿದಮ್ಮ ಇಲ್ಲೋಗಿದ್ವಿ ಬರೋದಿವಾ ಅಮ್ಮ ಅನ್ಕೋಯಿ ಹಿಂಗೆ ಅನ್ಕೋಯಿ ಕತೆ ಹಂಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾಗಿ ಗೀತಾ. ಇವತ್ತಿನ ವ್ಲಾಗ್ ಏನಂದರೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಸಿಂಪಲಾಗಿ ರೆಡಿ ಆಗಿ ಹಾಗೆ ನನ್ನ ಮಗ ಕೂಡ ಶರ್ಟ್ ಆ್ಯಂಡ್ ಪ್ಯಾಂಟ್. ಹಾಯ್ ಹಾಯ್ ಮಾಡು ಚಿನ್ನ. ಹಾಯ್ ಜಾಬ್ ಐತೆ ನೋಡಿ ಜಾಬ್ ಐತಾ ಎಲ್ಲೈತೆ ಜಾಬು ಅಲ್ಲೈತಾ ಹ್ಞೂ ಹಾಯ್ ಮಾಡಮ್ಮ ಇಲ್ಲ ಇಲ್ಲ ಮಾಡಲ್ಲ ಯಾಕೆ ಯಾಕೆ ಮಾಡಲ್ಲ ಅದಾಕನಾ ಹಾಕ್ತೀನಿ ಬಾ ಏ ತೆಗಿಚಿ ಬಾಯಿ ಕೈ ಬಾಟ್ರಿ. ಎಲ್ಲಿಗೆ ಹೋಗ್ತಿದ್ವಮ್ಮ ಅಮ್ಮ ಎಲ್ಲಿ ಹೋಗ್ತಿದ್ವಿ ಬರ್ರೋ ಹೋಗ್ತಿದ್ವಾ ಹಾಂ ಹಣ್ಣು ಕೊಯ್ಬೇಕಂತೆ ಹಂಗೆ ಹಂಗೆ ಎಲ್ಲ ರೆಡಿಯಾಗಿ ನೋಡಿ ಈ ಥರ ನಾನು ನನ್ನ ಮಗ ನನ್ನ ಮನೆಯವರು ಹಾಗೆ ನನ್ನ ಮಗಳು ರೆಡಿ ಆಗಿಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಈಗ ದಾಸರಳ್ಳಿಗೆ ಹೋಗ್ತಾಯಿದ್ದೀವಿ. ಭಾನುವಾರ ಆಗಿರೋದ್ರಿಂದ ರಶ್ಶು ಅಂದರೆ ರಶ್ಶು ಮತ್ತು ಎಲ್ಲ ರಜಾ ಕೊಟ್ಟಿರ್ತಾರಲ್ವ ಕೆಲವು ಕಂಪನಿಗಳಿಗೆಲ್ಲ, ಅದಕ್ಕೆ ಊರಿಗೆ ಹೋಗ್ತಾ ಇರ್ತಾರೆ. ಸೊ ನಾವು ಅದರಿಂದ ಆಟೋದಿಂದ ಇಳಿದು ಬಸ್ ಬಂತು. ಬಸ್ ಹತ್ಕೊಂಡಿದ್ವಿ ನೋಡಿ ಎಷ್ಟು ರಶ್. ಟೋಲಲ್ಲೇ ಇಷ್ಟು ರಶ್ ಇದ್ದರೆ ಇನ್ನು ನಾವು 7:45 ಗಂಟೆಗೆ ಹತ್ತಿದ್ದು. ಫೈನಲ್ ಅಲ್ಲಿ ರೀಚ್ ಆಗಿದ್ದು ನಾವು ಕರೆಕ್ಟಾಗಿ 11 ಗಂಟೆ. ಹೊಟ್ಟೆ ಬೇರೆ ಹಶ್ವಾಗಿತ್ತು. ಹೋದ ತಕ್ಷಣ ಪೊಂಗಲ್ ಮಾಡಿದರು. ಪೊಂಗಲ್ ತಿಂದ್ಕೊಂಡು ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದೆ ನೋಡಿ. ಇದು ಗ್ರೌಂಡ್ ಫ್ಲೋರು. ಹಾಲಿದು ಟಿ ವಿ ಸ್ಟ್ಯಾಂಡು ಹಾಗೆ ದೇವ್ರ ಮನೆ ನೋಡಿ ಸಿಂಪಲಾಗಿ ಚೆನ್ನಾಗಿದೆ ಅಲ್ವಾ. ನೋಡಿ ಅಲ್ಲೇ ಸಿಂಕ್ ಇದೆ, ಚೆನ್ನಾಗಿದೆ ಅಲ್ಲ ಅಲ್ವಾ. ಆಚೆ ಬಂದರೆ ವಾಷಿಂಗ್ ಮಿಷಿನ್ ಆದರೂ ಇಡ್ಬೋದು, ಇಲ್ಲ ಪಾತ್ರೆ ಆಚೆ ಆದರೂ ತೊಳ್ಕೊಬೋದು. ಸಿಂಪಲಾಗಿ ಚೆನ್ನಾಗಿದೆ. ಹಾಗೆ 2 ಬೆಡ್ರೂಮು. ಇದೇನು ಕಬೋರ್ಡ್ ಮಾಡಿಸಿಲ್ಲ ಅನಿಸುತ್ತೆ, ಏನಾದರೂ ಬಾಡಿಗೆಗೆ ಬಿಡ್ಬೋದೇನೋ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ರೂಮ್ಸು. ಫಸ್ಟ್ ಫ್ಲೋರ್ಗೆ ತೋರಿಸ್ತೀನಿ ನೋಡಿ. ಬಾತ್ರೂಮ್ ಸಹ ಸೂಪರಾಗಿದೆ. ಫಸ್ಟ್ ಫ್ಲೋರ್ಗೆ ತೋರಿಸ್ತೀನಿ ನೋಡಿ. ಪೂಜೆ ನಡೀತಾ ಇದೆ. ಗೋವಿಂದ ರಾಧಾರಮಣ ಗೋವಿಂದ, ರುಕ್ಮಿಣಿ ವಲ್ಲಭ ಗೋವಿಂದ, ಸಿದ್ಧರಣ ಸ್ವಾಮಿ ಗುರುವೇ ಪಾದವೇ ಗತಿ ಗೋವಿಂದ, ಶ್ರೀಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ. ಅಧ್ಯಾಯವು ಗುಲ್ಕಮುಖ ಎಂಬ ರಾಜನು ಪ್ರತಿದಿನವೂ ದೇವಾಲಯದಲ್ಲಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾ ಇದ್ದ. ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ತಿಂದ್ಕೊಂಡು ಹಾಗೆ ಊಟಕ್ಕೆ ಬಂದ್ವಿ. ಊಟದಲ್ಲಿ ನೋಡಿ ವೆರೈಟಿ ಫುಡ್. ಊಟ ತಿಂದ್ಕೊಂಡು ಈಗ ಫಸ್ಟ್ ಫ್ಲೋರ್ ಮನೆ ತೋರಿಸ್ತೀನಿ ನೋಡಿ ಆಯಿತಾ. 2 ಫ್ಲೋರ್ ಕಟ್ಟಿದ್ದಾರೆ. ಇದು ಫಸ್ಟ್ನೇ ಫ್ಲೋರು. ಅವರಿಗೆ ಅಂತ ಕಟ್ಟಿಸ್ಕೊಂಡಿರೋದು ಅನ್ಸುತ್ತೆ ನೋಡಿ. ಇದು ಹಾಲು, ಇಲ್ಲೇ ಪೂಜೆ ಮಾಡಿರೋದು. ಆಗಲೇ ತೋರಿಸ್ತೀನಲ್ಲ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ರಾತ್ರಿ ಹೋಮ ಸುಟ್ಟಿದ್ರು, ಇಲ್ಲಿ ಪೂಜೆ ಮಾಡಿರೋದು. ಹಾಗೆ ದೇವ್ರ ಮನೆಯೂ ಕೂಡ ಸೂಪರಾಗಿದೆ. ಇದು ಕಿಚನ್ ಮಾತ್ರ ಇವ್ರದ್ದು, ಅಂದರೆ ಇವರು ಇರೋದಕ್ಕೆ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿರೋ ಕಬೋರ್ಡ್ಸು. ಹಾಗೆ ಮೇಲ್ಗಡೆ ಐಟಮ್ಸ್ಗೆ ಇಟ್ಕೊಳ್ಳೋಕ್ಕಾಗಲಿ ಬಾಕ್ಸ್ ಇಟ್ಕೊಳ್ಳೋಕ್ಕಾಗಲಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ.
ಆಚೆ ಕೂಡ ಸೇಮ್ ಅದೇ ಥರನೇ ಇರೋದು. ವಾಷಿಂಗ್ ಮಿಷಿನ್ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಪಾತ್ರೆ ಅದು ಚಿಕ್ಕದಾಗಿ ಇಲ್ಲಿ ತೊಳ್ಕೊಬೋದು. ಹಾಗೆ ಇವ್ರ ಬೆಡ್ರೂಮ್, ವಾಶ್ರೂಮ್ ಕೂಡ ನೋಡಿ ಚೆನ್ನಾಗಿದೆ ಅಲ್ವಾ ಎಲ್ಲ. ಇದು ರೂಮ್ 2 ಬೆಡ್ರೂಮ್ ಮಾಡಿರೋದು. ಒಂದರಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಅದೊಂದು, ಇದು ಅವ್ರದ್ದು ಬೆಡ್ರೂಮ್. ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಬೋರ್ಡ್ಗೆ. ಇನ್ನೂ ಫಿನಿಶಿಂಗ್ ಏನು ಮಾಡಿಲ್ಲ ಅನಿಸುತ್ತೆ, ಇನ್ನು ಪೆಂಡಿಂಗ್ ಐತೆ. ಬಟ್ ಅವರು ಎಲ್ಲ ಈಗಲೇ ಮುಗಿಸ್ಕೊಬಿಟ್ಟಿದ್ದಾರೆ. ಚೆನ್ನಾಗೈತೆ ಮಾತ್ರ. ಅಟ್ಯಾಚ್ ಬಾತ್ರೂಮ್ 2ಕ್ಕೂ ಚೆನ್ನಾಗಿದೆ. ಸೂಪರ್. ಅದಾದ ನಂತರ 2nd ಫ್ಲೋರ್ ಅಲ್ಲಿ ಸಿಂಪಲ್ಲಾಗಿ ರೂಮ್ ಕಟ್ಸಿದ್ದಾರೆ. ಅದು ಕೂಡ ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೇಡ. ಲಾಸ್ಟ್ ಒಂದು ರೂಮ್ ಕಟ್ಟಿದಾರಲ್ವಾ ಮೇಲೆ, ಚೆನ್ನಾಗೈತವ ಅಲ್ಲ. ಅಲ್ಲಿ ವ್ಯೂಸ್ ನೋಡಿ ಆಚೆ ಈಚೆ ಎಷ್ಟು ಚೆನ್ನಾಗಿದೆ. ಇಂಥ ಮನೆ ನೀನೆಂತ ಕಟ್ಸೋದು, ನಾವೆಂದಿರೋದು, ನೀನೆಂತ ಕಟ್ಟೋದು, ನಾವೆಂದಿರೋದು ಅಂತ ಅಲ್ವಾ ನೋಡಿ. ಅದು ಸಿಂಪಲ್ಲಾಗಿ ಯಾರಾದರೂ ಬಂದರೆ ಗೆಸ್ಟ್ಗೆ ಇರೋಕೆ ಚೆನ್ನಾಗಿದೆ. ಇದೇನು ಸಿಂಗಲ್ ರೂಮಾ? ಅದಕ್ಕೂ ಆಚೆ ಐತೆ ವಾಶ್ರೂಮ್. ಇಲ್ಲಾದ್ರೂ ಬಾಡಿಗೆ ಆದರೂ ಕೊಡ್ಬೋದು, ಇಲ್ಲ ಬ್ಯಾಚುಲರ್ಸ್ ಇರ್ತಾರಲ್ವಾ. ಇದು ನಮ್ಮೂರು ಬಸ್ ನೋಡಿ. ನಮ್ಮೂರೆಲ್ಲ ಹಿಂಗೆ ಕೂತು ತಿಂತಾ ಇದ್ದಾರೆ ಐಸ್ ಕ್ರೀಮ್. ನಾನು ಇನ್ನೊಂದು ಐಸ್ ಕ್ರೀಮ್ ಇಸ್ಕೊಬರ್ತೀನಿ. ನೋಡ್ಕೊಂತ